ನಮ್ಮದು ಬಹಿರಂಗ ಸುದ್ದಿ. ವಿಜಯಾನಂದ ಕಾಶಪ್ಪನವರಿಗೆ ಯತ್ನಾಳ ಟಾಂಗ್. ಸಚಿವ ಸಂಪುಟ ವಿಸ್ತರಣೆಯಾಗಲಿದೆ ಎಂದು ಶಾಸಕ ವಿಜಯಾನಂದ ಕಾಶಪ್ಪನವರ ಸಿಎಂ ಸಿದ್ದರಾಮಯ್ಯನವರಿಗೆ ಬಹುಪರಾಕ್ ಅನ್ನುತ್ತಿದ್ದಾರೆ. ನಮ್ಮದು ಬಹಿರಂಗ ಸುದ್ದಿ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ವ್ಯಂಗ್ಯವಾಡಿದರು. ಶನಿವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಾವು ಕಾಂಗ್ರೆಸ್ ಬಗ್ಗೆ ಮಾತನಾಡಲ್ಲ, ಕಾಶಪ್ಪನವರದ್ದು ಅಂತರಂಗ ಸುದ್ದಿ, ನಮ್ಮದು ಬಹಿರಂಗ ಸುದ್ದಿ ಎಂದು ಹೇಳಿದರು. ವರದಿ ಶಿವಾನಂದ ಬಿರಾದರ್, ಸನಾ ಸುದ್ದಿವಾಹಿನಿ, ಬೆಳಗಾವಿ. ಈಗೇನೋ ಸಚಿವ ಸಂಪುಟ ಪುನರಾರಚನೆ ಅಂದಾರಲ್ಲ, ಅದಕ್ಕೆ ಮತ್ತು ಬಹುಪರಾಕ್ ಅನ್ಬೇಕಲ್ರಿ ಸಿದ್ದರಾಮಯ್ಯಗೆ ಅವ್ರಿಗೆಲ್ಲರಿಗೆ. ಗೊತ್ತಿಲ್ಲರಿಪ್ಪ ನಮ್ಗೆ. ಅವರು ಅಂತರಂಗ ಸುದ್ದಿ ನಮಗೇನು ಗೊತ್ತು? ನಮ್ಮ ಬಹಿರಂಗ ಸುದ್ದಿ ಅವ್ರದ್ದು ಅಂತರಂಗ ಸುದ್ದಿ ನಮಗೇನು ಗೊತ್ತಾಗೋದ್ರಿ? ಹೌದು, 100%. ಅದ್ರಾಗೇನೆ ಸಮಾಜ ಯಾವಾಗಲೂ ನೀವು ಏನು ತೊಗೋತೀರಿ ಎಲೆಕ್ಷನ್ದಾಗ ಟಿಕೆಟ. ನಮ್ಮ ಜಾತಿಯು 50,000 ಓಟ್ ಅದಾವು, ನಮ್ಮ ಜಾತಿಯು 75,000 ಓಟ್ ಅದಾವು. ಮೊದಲು ಟಿಕೆಟ್ ತೊಗೋತೀರಿ, ಗೆದ್ದ ಮ್ಯಾಗ ನಾವು 15 ಮಂದಿ ಆರಿಸಿ ಬಂದೀವಿ, ನಮ್ಮದು ಜನಸಂಖ್ಯೆ 70 ಲಕ್ಷ ಐತಿ, ನಮ್ಗೆ 5 ಮಂದಿ ಮಂತ್ರಿ ಮಾಡ್ಬೇಕಂತ ಅವಾಗ ನೀವು ಕೋಟಾ ಫಿಕ್ಸ್ ಮಾಡ್ಕೋತೀರಿ. ಈಗ ಸಮುದಾಯಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ. ಅದು ನಮ್ಮ ಶ್ರೀಮಂತರಿಗೆಲ್ಲ ಬಡವ್ರಿಗೆ. ನಾವು IT ಪೇಯರ್ಗೆ ಏನೂ ಕೊಡಬೇಡ ಅಂತ ಹೇಳ್ತೀವಿ. IT ಯಾರು ತುಂಬ್ತಾರೆ ನಮ್ಮ ಸಮಾಜದಾಗ? ಯಾವ ಮೀಸಲಾತಿ ಬೇಡ, ಏನೋ ಬೇಡ. ಯಾರು ಗುಡಿಸಲ್ದಾಗ ಅದಾರ, ಯಾರು ಅತ್ಯಂತ ಕಷ್ಟದಾಗ ಅದಾರ, ಮೊದಲಿನಂಗೆ ಸಮುದಾಯದಲ್ಲಿ ಇವತ್ತು ಅವಾಗ 50 ಎಕರೆ 100 ಎಕರೆ 200 ಎಕರೆ ಇದ್ದು ಹಿಂದೆ. ಈಗ ಅವೆಲ್ಲ ಓಡೋದು ಈಗ 2 ಎಕರೆ 3 ಎಕರೆ ಬಂದಿರ್ತಾರೆ. ಅವ್ರದ್ದು ಆರ್ಥಿಕ ಸ್ಥಿತಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಸ್ಪಷ್ಟ ಹೇಳ್ಯಾರ. ಏನಂದರೆ ಮೀಸಲಾತಿ ಅನ್ನೋವಂಥದ್ದು ಪ್ರತಿಯೊಂದು ಇದಕ್ಕೆ ಚೇಂಜ್ ಆಗ್ತಿರ್ತದೆ. ಹೆಂಗಂದ್ರೆ ಒಂದು ಕಾಲದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂಥ ಜನಾಂಗಗಳು ಬಡತನಕ್ಕೆ ಬರ್ತಾವೆ.